ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ದು ಒಂದು ಸೀರೀಸ್ ಕ್ವಶನ್ಸ್ ಏನೇನು ಕೇಳ್ತಾ ಇದ್ರು ಅದರದ್ದು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದು ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಈಗ ಸೆಕೆಂಡ್ ಕ್ವಶನ್ಗೆ ಬರೋಣ. ಕ್ವಶನ್ ಈ ಥರ ಇದೆ: ಎಕ್ಸ್ಪ್ಲೈನ್ ದಿ ಪ್ರಾಸೆಸ್ ಆಫ್ ಡಿಸೈನ್ ಥಿಂಕಿಂಗ್, ಅಪ್ಲೈ ದಿ ಪ್ರಾಸೆಸ್ ಆಫ್ ಡಿಸೈನ್ ಥಿಂಕಿಂಗ್ ದಟ್ ಲೆಡ್ ಟು ದಿ ಎವಲ್ಯೂಷನ್ ಆಫ್ ಸ್ಮಾರ್ಟ್ ಫೋನ್ಸ್. ಕ್ವಶನ್ 10 ಮಾರ್ಕ್ಸ್. ಇಲ್ಲಿ ಫಸ್ಟು ನೀವೇನು ಮಾಡಬೇಕು, ಡಿಸೈನ್ ಥಿಂಕಿಂಗ್ನ ಪ್ರಾಸೆಸ್ ಆಫ್ ಡಿಸೈನ್ ಥಿಂಕಿಂಗ್ ಎಕ್ಸ್ಪ್ಲೈನ್ ಮಾಡಬೇಕು. ಅದಾದಮೇಲೆ ಅದನ್ನು ಯು ಹ್ಯಾವ್ ಟು ಅಪ್ಲೈ ವಿಚ್ ಲೆಡ್ ಟು ದಿ ಎವಲ್ಯೂಷನ್ ಆಫ್ ಸ್ಮಾರ್ಟ್ ಫೋನ್. ತುಂಬ ಸಿಂಪಲ್, ಎಲ್ಲ ನಿಮ್ಗೆ ಗೊತ್ತಿರೋದೆ. ನೋಡಿ, ಇದಕ್ಕೆ ಏನು ಬರೀಬೇಕು ಅಂತಂದರೆ, ಡಿಸೈನ್ ಥಿಂಕಿಂಗ್ ಇಸ್ ಎ 6-step ಪ್ರಾಸೆಸ್ ಟು ಕಮ್ ಅಪ್ ವಿತ್ ಮೀನಿಂಗ್ಫುಲ್ ಐಡಿಯಾಸ್. ನೋಡಿ, ಒಂದು ಸೆಂಟೆನ್ಸ್ ಬರೆದ್ರೆ ಸಾಕು. ಡಿಸೈನ್ ಥಿಂಕಿಂಗ್ ಇಸ್ ಎ 6-step ಪ್ರಾಸೆಸ್ ಟು ಕಮ್ ಅಪ್ ವಿತ್ ಮೀನಿಂಗ್ಫುಲ್ ಐಡಿಯಾಸ್. ಆ 6 ಸ್ಟೆಪ್ ಯಾವುದಪ್ಪ ಅಂತಂದರೆ, ನೋಡಿ, ಫಸ್ಟ್ ಒನ್ ಎಂಪಥೈಸ್ ಅಂತ, ಸೆಕೆಂಡ್ ಒನ್ ಡಿಫೈನ್, ಐಡಿಯೇಟ್, ಪ್ರೋಟೋಟೈಪ್, ಟೆಸ್ಟ್, ಇಂಪ್ಲಿಮೆಂಟ್. ನೋಡಿ, 6 ಪಾಯಿಂಟ್ಗಳು ನೆನ್ಪಿಟ್ಕೋಬೇಕು. ಈ ಎಂಪಥೈಸ್, ಡಿಫೈನ್, ಐಡಿಯೇಟ್, ಪ್ರೋಟೋಟೈಪ್, ಟೆಸ್ಟ್ ಆ್ಯಂಡ್ ಇಂಪ್ಲಿಮೆಂಟ್. ಆಯ್ತು, ಇದು ಆರ್ಡರ್ನಲ್ಲೇ ಬರೀಬೇಕು. ಈಗ ಎಂಪಥೈಸ್ ಅಂತಂದ್ರೆ ಏನು ಅಂತಂದರೆ, we have to understand the need of the user. ಈಗ ಯೂಸರ್ದು ನೀಡ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ? ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ಈ ಬಟ್ಟೆ ಒಗಿಬೇಕು ಅಂತಂದ್ರೆ, ಹಿಂದೆ ಏನಾಗ್ತಾ ಇತ್ತು, ನಾವು ಫಿಸಿಕಲ್ ಆಗಿ ಬಟ್ಟೆನ ಒಗಿತಾ ಇದ್ವಿ. ಅದರಿಂದ ನಮಗೆ ಸ್ವಲ್ಪ ಮೈಕೈ ನೋವು ಬರೋದು, ಪೇಯ್ನ್ ಬರೋದೆಲ್ಲ ಆಗ್ತಾ ಇತ್ತು. ನೋಡಿ, ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ಒಂದು ಹೊಸ ಇನ್ವೆನ್ಷನ್ ಮಾಡಿದ್ರು, ವಾಷಿಂಗ್ ಮಿಷಿನ್ ಅಂತ ತಂದರು. ಅದರಿಂದ ನೋಡಿ, ಆರಾಮಾಗಿ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಬೇಕಾಗಿಲ್ಲ, ಹಂಗೇನೆ ನಾವು ವಾಶ್ ಮಾಡ್ಬೋದು. ನೋಡಿ, ಅದನ್ನೇ ಎಂಪಥೈಸ್ ಅಂತ ಕರೆಯೋದು. ಯೂಸರ್ದು ನೀಡ್ ಏನು, ವಾಟ್ ಈಸ್ ದಿ ನೀಡ್ ಆಫ್ ದಿ ಯೂಸರ್, ಅದನ್ನು ಕಂಡಿಡ್ಕೊತೀವಲ್ವಾ. ನೋಡಿ, ಎಂಪಥೈಸ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಯೂಸರ್ಸ್ ನೀಡ್. ವಾಟ್ ಈಸ್ ದಿ ನೀಡ್ ಆಫ್ ದಿ ಯೂಸರ್, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಲ್ವ, ಅದಕ್ಕೆ ಎಂಪಥೈಸ್ ಅಂತ ಕರೀತಾರೆ. ನೆಕ್ಸ್ಟು ಡಿಫೈನ್. ಆ ಪ್ರಾಬ್ಲಮ್ನ ಡಿಫೈನ್ ಮಾಡಬೇಕು, ಅವ್ನಿಗೆ ಏನು ಬೇಕು ಅದನ್ನು ಡಿಫೈನ್ ಮಾಡಬೇಕು, ಅದಕ್ಕೆ ಡಿಫೈನ್ ಅಂತ ಕರೀತಾರೆ. ಡಿಫೈನ್ ದಿ ಪ್ರಾಬ್ಲಮ್. ಇಲ್ಲಿ ನಾವೇನು ಮಾಡ್ತೀವಿ, ಆ ಏನು ಪ್ರಾಬ್ಲಮ್ ಅಂತ ಹೇಳ್ತೀವಿ, ಫಸ್ಟ್ ಐಡೆಂಟಿಫೈ ಮಾಡ್ತೀವಿ, ಅದು ಆ್ಯಕ್ಚುಲಿ ಏನು ಅಂತ ಹೇಳ್ತೀವಿ. ಈಗ ವಾಷಿಂಗ್ ಮಿಷಿನ್ಗೆ ತಗೊಂಡ್ರೆ, ಅವನಿಗೆ ಹೊಸದೇನು ಬೇಕಾಗಿದೆ, ಮೆಕ್ಯಾನಿಸಮ್ ಇರೋ ಅಂಥದ್ದು, ಅದನ್ನೇ ನಾವು ಡಿಫೈನ್ ಮಾಡಬೇಕು. ಅದಕ್ಕೇನೆ ಡಿಫೈನ್ ದಿ ಪ್ರಾಬ್ಲಮ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಅಂತಂದರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ವಿ ಜನರೇಟ್ ನ್ಯೂ ಐಡಿಯಾನ ಜನರೇಟ್ ಮಾಡಬೇಕು. ಅಂದರೆ ಯಾವ ಥರ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ತೀವಲ್ವ, ಅದಕ್ಕೆ ಐಡಿಯೇಟ್ ಅಂದರೆ ಐಡಿಯಾ ಬರುತ್ತೆ, ಜನರೇಟಿಂಗ್ ನ್ಯೂ ಐಡಿಯಾ. ನೆಕ್ಸ್ಟು ಅದಾದಮೇಲೆ ಐಡಿಯಾ ಸಿಕ್ಕಿದ್ಮೇಲೆ ಒಂದು ಚಿಕ್ಕದಾಗಿ ಒಂದು ಮಾಡೆಲ್ ಮಾಡ್ಕೋತೀವಿ, ಅದಕ್ಕೆ ಪ್ರೋಟೋಟೈಪ್ ಅಂತ ಕರೀತಾರೆ. ಕ್ರಿಯೇಟಿಂಗ್ ಎ ಸ್ಮಾಲ್ ಮಾಡೆಲ್. ಪ್ರೋಟೋಟೈಪ್ ಅಂತಂದರೆ ಒಂದೇ ಸಲ ದೊಡ್ಡದು ಮಾಡಲ್ಲ, ಸ್ಮಾಲ್ ಮಾಡ್ಕೋತೀವಿ, ಅದಕ್ಕೆ ಪ್ರೋಟೋಟೈಪ್ ಅಂತ ಕರಿತೀವಿ. ಅದು ಟೆಸ್ಟ್ ಎಲ್ಲ ಸಕ್ಸಸ್ಫುಲ್ ಆದಮೇಲೆ ದೊಡ್ಡದ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತೀವಿ. ಇದು ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ನಾವು ಒಂದೇ ಸಲ ದೊಡ್ಡದು ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ರೆ, ಸಪೋಸ್ ಇದು ಟೆಸ್ಟಲ್ಲಿ ಫೇಲ್ ಆಗಿಬಿಟ್ರೆ, ಇಲ್ಲ ಲೂಸ್ ಸಮ್ ಆಫ್ ದಿ ಅಮೌಂಟ್ ಅಲ್ವಾ, ನಮಗೆ ಲಾಸ್ ಆಗಿಬಿಡ್ತದೆ. ಅದಕ್ಕೋಸ್ಕರ ಅದನ್ನು ಚಿಕ್ಕದಾಗಿ ಮಾಡಿ, ಅದು ಸಕ್ಸಸ್ ಆದಮೇಲೆ ಅದನ್ನೇ ದೊಡ್ಡದಾಗಿ ಮಾಡ್ತಾರೆ. ಅದಕ್ಕೆ ಚಿಕ್ಕದಾಗಿ ಮಾಡ್ತೀವಲ್ಲ, ಅದಕ್ಕೆ ಪ್ರೋಟೋಟೈಪ್ ಅಂತ ಕರೀತಾರೆ. ಕ್ರಿಯೇಟಿಂಗ್ ಎ ಸ್ಮಾಲ್ ಮಾಡೆಲ್ ಅಂತ. ನೆಕ್ಸ್ಟ್ ಮಾಡೆಲ್ ಮಾಡಾದ್ಮೇಲೆ ಆ ಮಾಡೆಲ್ ವರ್ಕ್ ಆಗುತ್ತಾ ಇಲ್ವೋ ಅಂತ ಟೆಸ್ಟ್ ಮಾಡ್ತೀವಲ್ವ, ಅದಕ್ಕೆ ಟೆಸ್ಟಿಂಗ್ ದಿ ಕ್ರಿಯೇಟೆಡ್ ಮಾಡೆಲ್. ಎಲ್ಲ ಟೆಸ್ಟ್ ಸಕ್ಸಸ್ ಆದಮೇಲೆ ನಾವೇನು ಮಾಡಬೇಕು, ಜನರಿಗೆ ಸಿಗಂಗೆ ಮಾಡಬೇಕು, ಅದಕ್ಕೆ ಇಂಪ್ಲಿಮೆಂಟ್ ಅಂತ ಕರಿತೀವಿ. ರಿಲೀಸಿಂಗ್ ಟು ದಿ ಮಾರ್ಕೆಟಲ್ಲಿ ಸಿಗೋಂಗೆ ಮಾಡ್ತೀವಲ್ವಾ, ಅದು ಲಾಸ್ಟ್ ಸ್ಟೆಪ್ಪು, ಇಂಪ್ಲಿಮೆಂಟ್. ನೋಡಿ, ಡಿಸೈನ್ ಥಿಂಕಿಂಗ್ ಕಂಟೈನ್ಸ್, ಇಟ್ ಈಸ್ ಎ 6-step ಪ್ರಾಸೆಸ್. ಫಸ್ಟ್ ಸ್ಟೆಪ್ ಈಸ್ ಡಿಫೈನ್ ದಿ ಪ್ರಾಬ್ಲಮ್. ಡಿಫೈನ್ ದಿ ಪ್ರಾಬ್ಲಮ್. In that way, we will define the first one is empathize, where we understand user's need, what is the need of the user. Then second step is define, we will define the problem. Third step is ideate, we generate the idea. Fourth one is prototype, creating a small model. Fifth one is we test that model. If it is successful, then we will go for big model and then release this one into the market. ಈಗ ಇದು ಇಲ್ಲಿ ತನಕ ಆಯಿತು, ಎಕ್ಸ್ಪ್ಲೈನ್ ದಿ ಪ್ರಾಸೆಸ್ ಆಫ್ ಡಿಸೈನ್ ಥಿಂಕಿಂಗ್. ನೆಕ್ಸ್ಟು ಈ ಡಿಸೈನ್ ಥಿಂಕಿಂಗ್ ಪ್ರಾಸೆಸ್ಸಿಂದ ಹೆಂಗೆ ನಮಗೆ ಸ್ಮಾರ್ಟ್ ಫೋನ್ ಬಂತು ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ.
ನೋಡಿ ನೆಕ್ಸ್ಟ್ಗೆ ಡಿಸೈನ್ ಥಿಂಕಿಂಗ್ ದಟ್ ಲೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ಸ್ಮಾರ್ಟ್ ಫೋನ್. ಈ ಎಲ್ಲ ಸ್ಟೆಪ್ಗಳನ್ನು ಇದು ಹೇಳ್ಬೇಕು. ವಿತ್ ರೆಸ್ಪೆಕ್ಟ್ ಟು ಸ್ಮಾರ್ಟ್ ಫೋನ್ ಹೇಳ್ಬೇಕು. ಅದೇ ಪ್ರಶ್ನೆ ಕೇಳಿರೋದವರು. ನೋಡಿ ಎಂಪತ್ತೈಸ್ ಏನು ಅಂತಂದ್ರೆ, ಎಂಪತ್ತೈಸ್ ಅಂದ್ರೆ ಆಕ್ಚುಲಿ ಅಂಡರ್ಸ್ಟ್ಯಾಂಡಿಂಗ್ ದಿ ಯೂಸರ್ ನೀಡ್. ಈಗ ನಿಮ್ಗೆ ಒಂದು ಗೊತ್ತಿರ್ಬೋದು, ಫಸ್ಟ್ ಹೊಸ ಫೋನ್ ಬಂತಲ್ಲ, ಹೊಸ ಫೋನಲ್ಲಿ ಹೊಸದು ಫಸ್ಟ್ ಮೊಬೈಲ್ ಫೋನ್ ಬಂದಾಗ ಅದರಲ್ಲಿ ಬರೀ ಟೆಕ್ಸ್ಟ್ ಮೆಸೇಜ್ ಮತ್ತೆ ವಾಯ್ಸ್ ಮೆಸೇಜ್ ಅಷ್ಟೇ ಬರ್ತಾ ಇದ್ದಿದ್ದು, ಇನ್ನೇನು ಬರ್ತಾ ಇರಲಿಲ್ಲ. ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್. ಸಪೋಸ್ ನಾವೇನಾದ್ರೂ ಇಂಟರ್ನೆಟ್ ನೋಡಬೇಕು ಅಂತಂದ್ರೆ ವಿ ಆರ್ ಡಿಪೆಂಡೆಂಟ್ ಆನ್ ಲ್ಯಾಪ್ಟಾಪ್ ಮತ್ತೆ ಡೆಸ್ಕ್ಟಾಪ್, ಅದರಲ್ಲಿ ನೋಡಬೇಕಾಗಿತ್ತು. ದಟ್ ಈಸ್ ದಿ ಯೂಸರ್ಸ್ ನೀಡ್. ಈಗ ನಮ್ಗೇನಂತಂದ್ರೆ ಒಂದು ಹೊಸದೊಂದು ಫೋನ್ ಬೇಕು, ಆ ಫೋನಲ್ಲಿ ಏನಂತಂದ್ರೆ ಎಲ್ಲ ಇರಬೇಕು, ಈ ತರ ಫೀಚರು. ನೋಡಿ, ದಟ್ ಈಸ್ ದಿ ಫಸ್ಟ್ ಸ್ಟೆಪ್, ಅಂಡರ್ಸ್ಟ್ಯಾಂಡಿಂಗ್ ಯೂಸರ್ ನೀಡ್. ಅದರಲ್ಲಿ ಸಖತ್ತು ಡಿಸ್ಅಡ್ವಾಂಟೇಜ್ ಆಗ್ತಾ ಇತ್ತಲ್ವಾ. ಈಗ ನೋಡಿ, ನಾವೇನೋ ಫೋಟೋ ಕಳಿಸ್ಬೇಕು, ಆಯ್ತಾ ಇರಲಿಲ್ಲ ಮೊದಲು ಅಲ್ವಾ. ನೋಡಿ, ದಟ್ ಈಸ್ ದಿ ಎಂಪತೈಸ್ ಅಂತ. ನೋಡಿ, ಓಲ್ಡ್ ಮೊಬೈಲ್ ಫೋನ್ಸ್ ಆರ್ ರೆಸ್ಟ್ರಿಕ್ಟೆಡ್ ಟು ಟೆಕ್ಸ್ಟ್ ಅಂಡ್ ವಾಯ್ಸ್ ಕಮ್ಯುನಿಕೇಶನ್. ಫಾರ್ ವೆಬ್ ಅಪ್ಲಿಕೇಶನ್ ಅಂದ್ರೆ ಇಂಟರ್ನೆಟ್ ನೋಡ್ಬೇಕಂದ್ರೆ ವಿ ನೀಡೆಡ್ ಎ ಕಂಪ್ಯೂಟರ್ ಆರ್ ಎ ಲ್ಯಾಪ್ಟಾಪ್ ಅಲ್ವಾ. ಫೋಟೋ ಕಳಿಸ್ಬೇಕಂದ್ರೆ ಅವೆಲ್ಲ ಬರಿಬೋದು ನೀವು. ನಾನು ಬರೀ ಒಂದು ವೆಬ್ ಅಪ್ಲಿಕೇಶನ್ ಅಷ್ಟೇ ತಗೊಂಡಿದ್ದೀನಿ. ಫಾರ್ ವೆಬ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಡಾಟಾ ಟು ಟ್ರಾನ್ಸ್ಫರ್ ಫೈಲ್, ಪ್ರಿಂಟೆಡ್ ಡಾಟಾ ಆರ್ ಟೇಕ್ ಎ ಫೋಟೋ. ಫಾರ್ ವಿಡಿಯೋ ರೆಕಾರ್ಡಿಂಗ್ ದೇರ್ ವಾಸ್ ನೋ ಆಪ್ಷನ್ಸ್. ಆಯ್ತಾ, ದಟ್ ಈಸ್ ಎಂಪತೈಸ್ ಅಂತ ಬರುತ್ತೆ. ನೆಕ್ಸ್ಟ್ ಡಿಫೈನ್. ವಿ ನೀಡೆಡ್, ಈಗ ಡಿಫೈನ್ ಅಲ್ಲಿ ಏನು, ನಮಗೆ ಒಂದು ಫೋನ್ ಬೇಕು, ಒಂದು ಸಿಂಗಲ್ ಫೋನ್ ಬೇಕು. ಆ ಸಿಂಗಲ್ ಫೋನಲ್ಲಿ ಏನಿರಬೇಕು, ಎಲ್ಲ ಇರಬೇಕು. ಟೆಕ್ಸ್ಟ್ ಇರಬೇಕು, ವಾಯ್ಸ್ ಮೆಸೇಜ್ ಇರಬೇಕು, ಫೋಟೋ ತಗೊಳಂಗಿರ್ಬೇಕು, ಇಂಟರ್ನೆಟ್ ಇರಬೇಕು, ರೆಕಾರ್ಡಿಂಗ್ ಇರಬೇಕು, ಎಲ್ಲ ಇರಬೇಕು. ನೋಡಿ, ದಟ್ ಈಸ್ ದಿ ಡಿಫೈನ್ ಸ್ಟೇಜ್ ಅಲ್ಲಿ ಬರುತ್ತೆ. ವಿ ನೀಡೆಡ್ ದಿ ಸಿಂಗಲ್ ಮೊಬೈಲ್ ವಿಚ್ ಕಂಬೈನ್ಸ್ ಬೋತ್ ವಾಯ್ಸ್, ಟೆಕ್ಸ್ಟ್ ಅಂಡ್ ಆಲ್ ಅಪ್ಲಿಕೇಶನ್ಸ್. ನೀವು ಬರಿಬೋದು, ಎಕ್ಸ್ಟ್ರಾ ಬರಿಬೋದು ಅದನ್ನ. ಐಡಿಯೇಟ್. ನೋಡಿ, ಇದಕ್ಕೋಸ್ಕರ ಏನಾಯ್ತು ಅಂತಂದ್ರೆ ಐಡಿಯಾ ಆಫ್ ಸ್ಮಾರ್ಟ್ ಫೋನ್ ಬಂತು. ಇವೆಲ್ಲ ಬೇಕು ಅಂತಂದ್ರೆ ಆ ಮಾಮೂಲಿ ಫೋನಲ್ಲಿ ಆಗಲ್ಲ, ಅದಕ್ಕೆ ಸ್ಮಾರ್ಟ್ ಫೋನ್ ಅಂತ ಕರೀತಾರೆ. ನೋಡಿ, ಸ್ಮಾರ್ಟ್ ಅಂತ ಹೆಸರೇನಂತಂದ್ರೆ ಜಾಸ್ತಿ ಅಪ್ಲಿಕೇಶನ್ ಇದ್ರೆ ಅದಕ್ಕೆ ಸ್ಮಾರ್ಟ್ ಅಂತ ಕರೀತಾರೆ ಅಷ್ಟೇ. ಸ್ಮಾರ್ಟ್ ಮೊಬೈಲ್, ಸ್ಮಾರ್ಟ್ ಕ್ಯಾಮ್ರಾ, ಅವೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಇರ್ತವೆ. ನೋಡಿ, ಐಡಿಯಾ ಆದ್ಮೇಲೆ ಅದಕ್ಕೆ ಏನಾಯ್ತು, ಐಡಿಯೇಟ್ ಬಂತು. ಡಿಫೈನ್ ಆದ್ಮೇಲೆ ಐಡಿಯೇಟ್. ಐಡಿಯೇಟ್ ಅಲ್ಲಿ ಏನು, ಐಡಿಯಾ ಆಫ್ ಸ್ಮಾರ್ಟ್ ಫೋನ್. ಐಡಿಯಾ ಆಫ್ ಸ್ಮಾರ್ಟ್ ಫೋನ್ ಕೇಮ್ ಹ್ಯಾವಿಂಗ್ ಮೆನಿ ಫೀಚರ್ಸ್. ನೆಟ್ವರ್ಕು, ಕ್ಯಾಮ್ರಾ, ಟಚ್ ಸ್ಕ್ರೀನ್ ಎಲ್ಲ ಇರೋವಂಥದ್ದು ಬಂತು. ಅದಾದ್ಮೇಲೆ ಏನ್ ಮಾಡಿದ್ವಿ, ಐಡಿಯಾ ಬಂದ್ಮೇಲೆ ಒಂದು ಚಿಕ್ಕದಾಗಿ ಒಂದು ಮಾಡೆಲ್ ಮಾಡ್ತಾರೆ, ಅದಕ್ಕೆ ಪ್ರೋಟೋಟೈಪ್. ದ ಅಬವ್ ಐಡಿಯಾ ಇಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಪ್ರೋಟೋಟೈಪ್ ಮಾಡಲ್, ಅಂದ್ರೆ ಸ್ಮಾಲ್ ಮಾಡಲ್. ಆ ಮಾಡೆಲ್ ಅನ್ನು ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಟೆಸ್ಟ್ ಮಾಡಬೇಕು. ದ ಡಿವೈಸ್ ಇಸ್ ಟೆಸ್ಟೆಡ್ ಕರೋಲಿ. ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡಬೇಕು. ಸಪೋಸ್ ಅದು ಮಾರ್ಕೆಟ್ ರಿಲೀಸ್ ಮಾಡೋಕ್ಕೂ ಮುಂಚೆ ಎಲ್ಲ ಟೆಸ್ಟಿಂಗ್ ಆಗಬೇಕು. ಮಾರ್ಕೆಟ್ ರಿಲೀಸ್ ಆದ್ಮೇಲೆ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಯಾರು ತಗೊಳಕ್ ಹೋಗಲ್ಲ. ನೆಕ್ಸ್ಟ್ ಇಂಪ್ಲಿಮೆಂಟ್ ಅಂತಂದ್ರೆ ಆಫ್ಟರ್ ಸಕ್ಸಸ್ಫುಲ್ ಟೆಸ್ಟಿಂಗ್ ಇಟ್ ಈಸ್ ರಿಲೀಸ್ ಟು ದಿ ಮಾರ್ಕೆಟ್ ಸೊ ದಟ್ ವಿ ಕ್ಯಾನ್ ಎವ್ರಿಬಡಿ ಕ್ಯಾನ್ ಪರ್ಚೇಸ್ ಇಟ್ ಅಂಡ್ ಯೂಸ್ ಇಟ್ ಅಲ್ವಾ. ನೋಡಿ, ಇಷ್ಟೇನೆ, ತುಂಬಾ ಸಿಂಪಲ್. ಇದೆಲ್ಲ ನಿಮ್ಗೆ ಗೊತ್ತಿರೋದೆ, ಬಟ್ ಹೆಂಗ್ ಬರಿಬೇಕು ಅನ್ನೋದು ಕಲ್ತ್ಕೋಬೇಕು ನೀವು. ಈ ಪ್ರಶ್ನೆಗೆ ಹೆಂಗ್ ಬರಿಬೇಕು ನೋಡಿ, 10 ಮಾರ್ಕ್ಸ್. ಇದಕ್ಕೆ 5 ನಂಬರ್ ಕೊಡ್ತಾರೆ, ಇದಕ್ಕೆ 5 ನಂಬರ್ ಕೊಡ್ತಾರೆ. ಸರಿನಾ? ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೋಡಿ, ಇಲ್ಲಿ EDIPTI ಇದನ್ನ ನೆನ್ಪಿಟ್ಕೋಬೇಕು. ಇದು ಆರ್ಡರ್ನಲ್ಲಿ ಬರಬೇಕು, ಆಯ್ತಾ. ನಾನು ನಿಮ್ಗೆ ಒಂದೊಂದು ಟ್ರಿಕ್ಸ್ ಕೊಡ್ತಾ ಇದ್ದೀನಿ ಹೆಂಗ್ ನೆನ್ಪಿಟ್ಕೋಬೇಕು ಅಂತ. ನೋಡಿ, ಡಿಪ್ ಟಿ ಅಂತ ನೆನ್ಪಿಟ್ಕೊಳ್ಳಿ. ಟಿ ಅಂದ್ರೆ TI. ಡಿಪ್ ಒಂದು ವರ್ಡ್, ಡಿಪ್ ಅಂತ. ಡಿಪ್ ಟಿ ಅಂದ್ರೆ ಟೀ ಕುಡಿತೀವಲ್ಲ, ಆ TI ಅನ್ಕೊಳ್ಳಿ. ಟೀಗೆ ಬರೀ ಟಿ ಅಲ್ಲ, TI. ಈಗ ಇಲ್ಲಿ ಇ ಅಂದ್ರೆ ಎಂಪತೈಸ್, ಡಿ ಅಂದ್ರೆ ಡಿಫೈನ್, ಐ ಅಂದ್ರೆ ಐಡಿಯೇಟ್, ಪಿ ಅಂದ್ರೆ ಪ್ರೋಟೋಟೈಪ್, ಟಿ ಅಂದ್ರೆ ಟೆಸ್ಟಿಂಗ್, ಐ ಅಂದ್ರೆ ಇಂಪ್ಲಿಮೆಂಟ್ ಅಂತ. ನೋಡಿ, ಈ ತರ ಇದನ್ನ ಆರ್ಡರ್ನಲ್ಲೇ ಬರೀಬೇಕು. ಹಿಂದೆ ಮುಂದೆ ಬರೆಯೋಕ್ಕಾಗಲ್ಲ, ಆರ್ಡರ್ನಲ್ಲೇ ಬರೀಬೇಕು. ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಇದೆ, ಗೊತ್ತಾಯ್ತಲ್ವಾ. ನೋಡಿ, ಇದು 10 ನಂಬರ್ ಕೇಳ್ತಾರೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೋಡಿ, ನಾನು ನಿಮ್ಗೆ ಇದ್ರದ್ದು ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ದು ಆಲ್ಮೋಸ್ಟ್ ನಿಮ್ಗೆ ಏನೇನು ಕೇಳಿದಾರೆ ಎಕ್ಸಾಮ್ಗೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಈ ಥರನೇ ನೀವು ನನ್ನ ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ. ಇನ್ನೂ ನೀವು ಶೇರ್ ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ. ಯಾರ್ಯಾರು ಗೊತ್ತಿದ್ದಾರೆ, ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರಿಗೂ ನೀವು ಶೇರ್ ಮಾಡಿ ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ ಜೊತೆ ಬರ್ತೀನಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.